ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೋಡಿ, ತಾವರೆಕೆರೆ ಕೋಳಿ ಮತ್ತು ಕುರಿ ಸಂತೆ. ಮೊದಲು ಈ ಜಾಗದಲ್ಲಿ ಕೋಳಿ ಕುರಿ ಸಂತೆ ನಡೀತಾ ಇತ್ತು. ಇವಾಗ ಮುಂದೆ ಚೇಂಜ್ ಮಾಡಿದ್ದಾರೆ. ಇವಾಗ ಇಲ್ಲೆಲ್ಲ ಮಾರ್ಕೆಟ್ ಆಗಿಬಿಟ್ಟಿದೆ. ಓಕೆನಾ, ಬನ್ನಿ ತೋರಿಸ್ತೀನಿ. ಇವಾಗ ಹೋಗೋಣ ವಿಡಿಯೋ ಕಡೆ. ತಾವರೆಕೆರೆ ಸಂತೆಗೆ ಹೋಗೋಣ. ಓಕೆನಾ, ನೋಡಿ ಈ ವಿಡಿಯೋದಲ್ಲಿ ನಿಮಗೆ ಕುರಿಗಳನ್ನ ಮಾತ್ರ ತೋರಿಸ್ತೀನಿ. ಅಂದರೆ ಇಲ್ಲಿ ಪ್ಯೂರ್ ನಾಟಿ ಮರಿಗಳು ಸಿಗುತ್ತೆ. ಓಕೆನಾ, ತಾವರೆಕೆರೆ ಬಂತು ನೋಡಿ. ತಾವರೆಕೆರೆ ಸಂತೆ ಕೆರೆ ಏರಿ ಮೇಲೆ ಇದೆ ಇದು. ನೋಡಿ, ಮರಿಗಳು ತುಂಬ ಪ್ಯೂರ್ ಮರಿಗಳು ಸಿಗುತ್ತೆ ಇಲ್ಲಿ. ಅಂದರೆ ಯಾವುದೇ ರೀತಿ ಫಾರಮ್ಮಲ್ಲಿ ಸಾಕಿ ಬೆಳೆಸಿ ತರ್ತಾರಲ್ಲ, ಆ ಥರ ಮರಿಗಳು ಇಲ್ಲಿ ಸಿಗೋದು ಸ್ವಲ್ಪ ಕಮ್ಮಿ. ಇವಾಗ ನಾವು ಚಂದಾಪುರದಲ್ಲಿ ನೋಡಿದ್ದು ಸ್ವಲ್ಪ ತಮಿಳ್ನಾಡು ಸೈಡ್ದು, ಇದು ಬಂದು ಕರ್ನಾಟಕ ಸೈಡ್ದು. ಹಾಗಾಗಿ ಇದನ್ನು ಪ್ಯೂರ್ ನಾಟಿ ಅಂತ ನಾವು ಅಂತೀವಿ. ನೋಡಿ, ಒಳ್ಳೆ ಪ್ಯೂರ್ ಮರಿಗಳು ಸಿಗುತ್ತೆ. ಇದೆಲ್ಲ ಯಾವುದೇ ಫಾರಮಲ್ಲಿ ಬೆಳೆಸಿರೋಂಥ ಮರಿಗಳಲ್ಲ. ರೈತರು ಅವರೇ ಸಾಕಿ ಮೇಯಿಸಿ ತೊಗೊಂಡು ಬಂದಿರೋಂಥ ಮರಿಗಳಿದು. ತಾವರೆಕೆರೆ ಮಾಗಡಿ ರೋಡು ಮೈನ್ ರೋಡಲ್ಲಿರೋದು ಸಂತೆ ಇದು. ಓಕೆನಾ, ಈ ಸಂತೆ ಬಂದು ಪ್ರತಿ ಭಾನುವಾರ ನಡೆಯುತ್ತೆ. ಕೋಳಿಗಳು ಸಿಗುತ್ತೆ, ಪ್ಯೂರ್ ನಾಟಿ ಕೋಳಿಗಳು ಸಿಗುತ್ತೆ. ಆದರೆ ಇನ್ನೊಂದು ಇನ್ಫಾರ್ಮೇಷನ್ನು, ಅದು ಇನ್ನೊಂದು ವೀಡಿಯೋ ಮಾಡ್ತೀನಿ. ಯಾಕಂದರೆ ಕೋಳಿ ಕುರಿದು ಎರಡೂ ಒಟ್ಟಿಗೆ ಮಾಡಿದ್ರೆ ತುಂಬ ದೊಡ್ಡದಾಗುತ್ತೆ ವೀಡಿಯೋ. ಹಾಗಾಗಿ ನಾನು ಬರೀ ಮೇಕೆಗಳದ್ದು ಮಾತ್ರ ಮಾಡ್ತಾಯಿದ್ದೀನಿ. ಓಕೆನಾ, ನೋಡಿ ಮರಿಗಳು ನೋಡಿ, ನಿಮ್ಗೆ ಗೊತ್ತಾಗ್ಬಿಡುತ್ತೆ ಪ್ಯೂರ್ ನಾಟಿ ಮರಿಗಳು ಹೇಗಿರುತ್ತೆ ಅಂತ. ನೋಡಿ, ಇದೇ ಪ್ಯೂರ್ ನಾಟಿ ಮರಿಗಳು. ಇದು ಯಾವುದೇ ರೀತಿ ಫಾರಮಲ್ಲಿ ಮೇವು ಹಾಕಿ ಬೆಳೆಸಿರೋಂಥ ಮರಿಗಳಲ್ಲ. ಇದೆಲ್ಲ ರೈತರು ಜಮೀನಲ್ಲಿ ಹೊಲ ಗದ್ದೆಗಳಲ್ಲಿ ಬಿಟ್ಟು ಬೆಳೆಸಿರೋಂಥ ಮರಿಗಳಿದೆಲ್ಲ. ಹಾಗಾಗಿ ಇದನ್ನು ಪ್ಯೂರ್ ನಾಟಿ ಮರಿ ಅಂತ ಹೇಳ್ತೀವಿ ನಾವು. ಓಕೆನಾ, ಬಟ್ ಇಲ್ಲೂ ಬರುತ್ತೆ ಕ್ರಾಸು ತುಂಬ ಕಮ್ಮಿ. ಇಲ್ಲಿ ಫಾರಮ್ ಮರಿಗಳು ತುಂಬ ಕಮ್ಮಿ ಬರೋದು. ಇಲ್ಲಿ ಬಂದು ನಿಮಗೆ ಪ್ಯೂರ್ ನಾಟಿ ಮರಿಗಳೇ ಸಿಗೋದು. ಬಟ್ ಒಳ್ಳೊಳ್ಳೆ ಮರಿಗಳು ಸಿಗುತ್ತೆ. ಅದು ನಮ್ಮ ಕರ್ನಾಟಕ ಬ್ರೀಡ್ಗಳ ಮರಿಗಳಿದೆಲ್ಲ. ಈ ಕಡೆ ಮಾಗಡಿ ಸಂತೆಯಲ್ಲೂ ಅಷ್ಟೇ ನಿಮಗೆ ಇದೇ ಥರ ಪ್ಯೂರ್ ಮರಿಗಳು ಸಿಗುತ್ತೆ. ತಾವರೆಕೆರೆಗೆ ಹೋಗಿದ್ರೋದ್ರಿಂದ ನಾನು ತಾವರೆಕೆರೆ ಮರಿಗಳ ಸಂತೆ ಮಾಡಿದ್ದೀನಿ. ಓಕೆನಾ, ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೆಚ್ಚಿನ ವೀಡಿಯೋಗಳಿಗೆ ಅನಿಲ್ ಮಾದೇಶ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಅದೇ ಒಂದು ಪ್ರೋತ್ಸಾಹ ಸಿಕ್ಕಿದಂಗೆ. ಓಕೆನಾ, ಮತ್ತು ಫ್ರೆಂಡ್ಸ್ ನೋಡಿ, ನಾನು ಮೊದಲೇ ಒಂದು ಕೋಳಿ ವೀಡಿಯೋದಲ್ಲಿ ಹೇಳಿದ್ದೀನಿ ರೇಟ್ಗಳು ನಾನು ಕೇಳಿಲ್ಲ ಅಂತ. ಯಾಕಂದರೆ ಒಬ್ಬೊಬ್ಬರು ಒಂದೊಂದು ರೇಟ್ ಹೇಳ್ತಾರೆ. ಮತ್ತು ಅವು ಈ ವಾರ ಬಂದಿರೋ ಮರಿಗಳು ಮುಂದಿನ ವಾರ ಇರೋಲ್ಲ. ಹಾಗಾಗಿ ನಾನು ಯಾರ ಹತ್ರನೂ ರೇಟ್ ಕೇಳಿಲ್ಲ. ನೀವು ಬನ್ನಿ. ಬಟ್ ನಾನು ಏನು ಇನ್ಫಾರ್ಮೇಷನ್ ಕೊಡ್ತೀನಿ ಅಂದರೆ, ಇಲ್ಲಿ ಈ ಥರ ಮರಿಗಳು ಸಿಗುತ್ತೆ. ಓಕೆನಾ, ಜನಗಳಿಗೆ ಉಪಯೋಗ ಆಗಬೇಕು. ಯಾಕಂದರೆ ಅವರು ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರ್ತಾರೆ, ಇಲ್ಲಿ ಆ ಥರ ಮರಿ ಸಿಗ್ಬೋದು, ಈ ಥರ ಮರಿ ಸಿಗ್ಬೋದು, ಸಂತೆ ನಡೆಯುತ್ತಲ್ಲ ಅಂತ. ಆದರೆ ಪ್ರತಿಯೊಂದು ಸಂತೆಯಲ್ಲೂ ಒಂದೇ ಥರ ಮರಿಗಳು ಬರಲ್ಲ. ಬೇರೆ ಬೇರೆ ಸಂತೆಯಲ್ಲಿ ಬೇರೆ ಬೇರೆ ಮರಿಗಳು ಬರುತ್ತೆ. ಹಾಗೆ ಚಂದಾಪುರದ ಸಂತೆಯಲ್ಲೇ ಬೇರೆ ಮರಿಗಳು ಬರುತ್ತೆ. ಈ ಥರ ಮರಿ ಸಿಗೋಲ್ಲ ನಿಮಗೆ ಅಲ್ಲಿ. ಓಕೆನಾ, ಇಲ್ಲಿ ಸಿಗೋ ಮರಿ ನಿಮ್ಗೆ ಆ ಕಡೆ ಸಿಗೋಲ್ಲ, ಆ ಕಡೆ ಸಿಗೋ ಮರಿ ನಿಮ್ಗೆ ಈ ಕಡೆ ಸಿಗೋಲ್ಲ. ದೊಡ್ಡ ದೊಡ್ಡ ಸಂತೆಯಲ್ಲಿ ಎಲ್ಲ ಥರ ಮರಿಗಳು ಸಿಗುತ್ತೆ. ಸರಿನಾ? ದೊಡ್ಡ ದೊಡ್ಡ ಸಂತೆ ಇರುತ್ತಲ್ಲ, ಆ ಸಂತೆಯಲ್ಲಿ ನಿಮಗೆ ಎಲ್ಲ ರೀತಿಯ ಮರಿ ಸಿಗುತ್ತೆ. ಬಟ್ ಇಲ್ಲೆಲ್ಲ ನಿಮಗೆ ನೋಡಿ, ಇದು ಪ್ಯೂರ್ ನಾಟಿ ಮರಿಗಳು. ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಮರಿಗಳನ್ನ ನೋಡಿದ್ರೆ ಅಬ್ಸರ್ವ್ ಮಾಡಿ ಮರಿಗಳನ್ನ. ನಿಮಗೆ ಇದೇ ಥರ ಬೇರೆ ವೀಡಿಯೋಗಳು ಹಾಕಿರ್ತಾರೆ. ನಾನೇ ನೆಕ್ಸ್ಟು ಚಂದಾಪುರದ ವೀಡಿಯೋ ಹಾಕ್ತೀನಿ ಮರಿಗಳದು. ಅಲ್ಲಿನ ಮರಿಗಳ್ನು ನೋಡಿ, ಇಲ್ಲಿನ ಮರಿಗಳ್ನು ನೋಡ್ತಾರೆ. ನಿಮಗೆ ಪ್ಯೂರ್ ನಾಟಿ ಮರಿ ಆಗಲಿ, ಇಲ್ಲ ಫಾರಮಿಂದ ತಂದು ಬೆಳೆಸಿರೋ ಮರಿ ಆಗಲಿ, ನಮ್ಮ ಕರ್ನಾಟಕ ಮರಿಗಳಿಗಾಗಲಿ, ತಮಿಳ್ನಾಡು ಆಂಧ್ರ ಸೈಡ್ ಮರಿಗಳಿಗಾಗಲಿ ವ್ಯತ್ಯಾಸ ನಿಮ್ಗೆ ಗೊತ್ತಾಗುತ್ತೆ. ವೀಡಿಯೋಗಳು ಮಾಡಿರೋದೇ ನಾನು ಅದೇ ಉದ್ದೇಶದಿಂದ. ಸರಿನಾ? ಮರಿಗಳನ್ನ ನೋಡ್ಕೊಳ್ಳಿ. ಆ ಮರಿಗಳನ್ನ, ಯಾಕಂದರೆ ನಾನು ರೇಟ್ ಕೇಳಿ ಅವ್ರ ಥರ ಇದು ಮಾಡೋದಕ್ಕಿಂತ ನೀವು ಬಂದು ನಮ್ಗೆ ಈ ಥರ ಮರಿ ಇಲ್ಲಿ ಸಿಗುತ್ತೆಪ್ಪ ಅಂದರೆ, ನಿಮ್ಗೆ ಇಷ್ಟ ಆದರೆ ಮರಿಗಳು ಎಷ್ಟೇ ರೇಟ್ ಆದರೂ ನಿಮ್ಗೆ ಗೊತ್ತಿರುತ್ತೆ, ಅದಕ್ಕೆ ಏನು ಬೆಲೆ ಕೊಡ್ಬೋದು ಕೊಡಬಾರ್ದು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಆವಾಗ ಬಂದು ನೀವು ಇಲ್ಲಿ ನಿಮ್ಮ ರೇಟ್ಗೆ ಏನು ಅನುಗುಣವಾಗಿ ತಗೊಂಡು ಹೋಗ್ಬೋದು, ಹೆಚ್ಚು ಕಮ್ಮಿ ಮಾಡಿಕೊಂಡು. ಅದಕ್ಕೋಸ್ಕರ ನಾನು ಯಾರ ಹತ್ರನೇ ಆಗಲಿ ರೇಟ್ಗಳು ಕೇಳಿ ಈ ವಿಡಿಯೋ ಮಾಡಿರೋ ಉದ್ದೇಶನೇ ಈ ಥರ ಸಂತೆಗಳಲ್ಲಿ ಈ ಥರ ಮರಿ ಸಿಗುತ್ತೆ ಅನ್ನೋದಕ್ಕೋಸ್ಕರ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್. ಬಾಯ್ ಬಾಯ್.